ಇದು ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಮಲೇಬೆನ್ನೂರು ಗ್ರಾಮದಾಗ ಸುಮಾರು ವರ್ಷಗಳಿಂದ ಈ ಜೋಕುಮಾರನ ಒಂದು ದೇವ್ರನ್ನ ಜೋಕಪ್ಪನ್ನ ಯಾವ ಥರ ಮಾಡ್ತಿದಾರೆ ಏನು ಎಂತು ಅನ್ನೋದು ಇವತ್ತು ಅಕ್ಕರನ್ನ ಕೇಳೋಣ. ಅದಕ್ಕೆ ಎಲ್ಲ ಥರದಿಂದ ಒಂದು ಪೂಜೆ ಪುನಸ್ಕಾರ ಆಗಿರ್ಬೋದು, ಬೆಳ್ಳಿ ಕೊಟ್ಟಿರೋದಂತಾಗಿರ್ಬೋದು, ತೊಟ್ಲು ಕೊಟ್ಟದ್ದಂತಾಗಿರ್ಬೋದು, ಆಮೇಲೆ ಅದರ ಒಂದು ಯಾಕೆ ಬಂತು ಈ ಪ್ರಪಂಚಕ್ಕೆ, ಯಾರ ಮಗ, ಏನು ಅದರ ಹಿನ್ನೆಲೆ ಏನು, ನಮ್ಮ ರೈತರಿಗೆ ಒಂದು ಧೈರ್ಯ ತುಂಬುವಂಥ ನಮ್ಮ ಜೋಕುಮಾರನ ಕಥೆಯಾದರೆ ಏನು, ಎಲ್ಲದನ್ನು ಇವತ್ತು ಸಂಪೂರ್ಣವಾಗಿ ಅದರ ಮನೆಯವರಾಗಿರ್ತಕ್ಕಂಥವ್ರು ಮಾತಾಡ್ತಾರೆ ಅಕ್ಕರು. ಅವ್ರನ್ನ ನಾವು ಕೇಳೋಣ ಬರ್ರಿ. ಏನಪ್ಪ ಅಂಬಿಗೇರು ಮನ್ಯಾಗ ಹುಟ್ಟಿದಾನ ಅವನು. ಬಾರ್ಕೇರ್ ಮನ್ಯಾಗ ಹುಟ್ಟಿದಾನ. ಎಲ್ಲ ತಲತ್ಗಂತಲಿಂದಳು ಅವಂದು ಇತಿಹಾಸನೇ ಐತಿ. ನಾವು 7 ದಿವಸ ಹುಟ್ಟಿಸಿ ನಮ್ಮ ಮನ್ಯಾಗ ಅವನ್ನ ಊರಾಗ ಉತ್ಕೊಂಡು ತಿರುಗಿ ಆಮ್ಯಾಗ ಗೌಡ್ರ ಮನೆಗೆ ಹೋಗಿ ಅಲ್ಲಿ ಪೂಜೆ ಆಗಿ ಆಮ್ಯಾಕ ಅವನ್ದೆಲ್ಲ ಇದನ್ನು ಉಲ್ಸ್ಕೊಟ್ಟು ನಾವು ರೈತರಿಗೆ ಇದು ಮಾಡ್ತಾವಪ್ಪ. ಏನು ಮಾಡಕ್ಕ ಈಗ ಛತ್ರಿ ಅವನ್ನ ಯಾಕೆ ಕೊಟ್ಟದಾರಕ್ಕ? ಅವರು ಕಷ್ಟ ಸುಖ ಇದ್ದದ್ದು ಹೇಳ್ಕೊಂಡು ಅವ್ರಿಗೆ ಒಳ್ಳೇದಾದ್ರೆ ಛತ್ರಿ ಬೆಳ್ಳಿ ಕೊಡ್ತೇನೆ ಅಂತಂದು ಹೇಳ್ಕೊಂಡಿರ್ತಾರೆ. ಹಂಗಾಗಿ ಕೊಟ್ಟಿದ್ದಾರೆ ಅವ್ರಿಗೆ. 7 ದಿನಕ್ಕೆ ಜೋಕುಮಾರನ ಅಂತ್ಯ ಇವತ್ತು 7 ದಿವಸಕ್ಕೆ. ಇಲ್ಲಿಂದ ತಗೊಂಡೋಗಿ ಎಲ್ಲಿ ಇಡ್ತೀರಿ? ನಾವು ಇಲ್ಲಿಂದ ತಗೊಂಡೋಗಿ ಮಾದರಟ್ಟಿಗೆ ಹೋಗ್ತೀವಿ. ಅಲ್ಲೇ ಅವರು ಮಾರಳೇನ ಹತ್ರನೇ ಅಂತ್ಯ ಮಾಡಿ ಅವರು ಅಂತ್ಯ ಮಾಡಿದ್ರೆ ನಾವು ತಗೊಂಡು ಹಂಗೆ ಹೋಗಿ ಚಾನಲ್ಗೆ ಹಾಕ್ತಾ ಬರ್ತಾರೆ ಅಷ್ಟೇ. ಅವನು ಮಳೆ ದೇವ 7 ದಿವಸಕ್ಕೂ ತರ್ತಾನೆ, 3 ದಿವಸಕ್ಕೂ ತರ್ತಾನೆ ಅವನು. ರೈತರು 7 ದಿವಸನೂ ಆಡಿದ್ರು, 7 ಹಳ್ಳಿ ಆಡಿದ್ರು, 7 ಕಾಳು ಸಿಕ್ಕಿಲ್ಲ. ರೈತರು ಭಾರಿ ಕಷ್ಟ ಬಿಡ್ತಾಯಿದ್ದಾರೆ. 7 ಸರಿ ಕಾಳು ಸಿಗಲಿಲ್ಲ ಅಂತಂದು ಶಿವನ ಹತ್ರ ಹೋಗಿ ಎಲ್ಲ ಹೇಳ್ಕೊಂತಾನೆ ಅವನು. ಹೇಳ್ಕೊಂಡ್ಮೇಲೆ 5 ದಿವಸಕ್ಕೆ 7 ದಿವಸಕ್ಕೆ ಮಳೆ ತಗೊಂಬರ್ತಾನೆ. ರೈತರಿಗೆ ಒಳ್ಳೆಯದಾಗತ್ತೆ. ಈಗ ನಮ್ಮ ರೈತರಿಗೆ ವರದಾನ, ನಾವು ಎಷ್ಟೇ ಒಂದು ಕಷ್ಟದ ಪರಿಸ್ಥಿತಿಯಾಗಿದ್ರೂ ನಮಗೆ ಕೊನೆಗಾಲಕ್ಕೆ ಕೈ ಹಿಡಿಯಂಥವ್ರು ಇವತ್ತು ಯಾರು ಅಲ್ಲ. ಇವತ್ತು ಸಾಕ್ಷಾತ್ ಶಿವನ ಹಿರಿಯ ಮಗನಾಗಿರ್ತಕ್ಕಂಥ ನಮ್ಮ ಜೋಕುಮಾರ ನಮ್ಮ ರೈತಾಪಿ ವರ್ಗದವರಿಗೆಲ್ಲ ಇಡೀ ಪ್ರಪಂಚಕ್ಕೆ ಒಂದು ನಿಸರ್ಗಕ್ಕೆ ಬೇಕಾದಂಥ ನಮ್ಮ ಜೋಕುಮಾರನ ಆ ದೇವ್ರ ಬಗ್ಗೆ ಒಂದು ಒಳ್ಳೆ ಹಾಡನ್ನು ಕೂಡ ಅವರು ಹೇಳ್ತಾರೆ. ಈಗ ಕೇಳೋಣ ಬರ್ರಿ. ಹೇಳುವ ಅಂಬಿಗ್ರಮನಿಯಾಗ ಒಟ್ಟಾನೆ ನಮ್ಮ ಕೊಮರ ಅಂದದ ಪೂಜೆ ನನಗಂದ. ಅಂಬಿಗ್ರಮನಿಯಾಗ ಒಟ್ಟಾನೆ ನಮ್ಮ ಕೊಮರ ಅಂದದ ಪೂಜೆ ನನಗೆ ನಮಗಂದ. ನಮ್ಮ ಕೊಮರ ನಾರೇರ ತಲೆ ಮೇಲೆ ಕುಂತಾನೆ ಪೂಜೆ ನನಗಂದ. ನಮ್ಮ ಕೊಮರ ತಲೆ ಮೇಲೆ ಕೊಂತಾನೆ. ನಮ್ಮ ಕೊಮರ ಗೌಡರ ಮನೆಗೆ ಒಂತಾನೆ, ಗೌಡರ ಮನೆಗೆ ಒಂತಾನೆ. ನಮ್ಮ ಕೊಮರ ಗೌಡರ ಪೂಜೆ ನನಗಂದ. ಗೌಡರ ಪೂಜೆ ನನಗಂದ. ಗೌಡರ ಪೂಜೆ ನನಗಂದ. ನಮ್ಮ ಕೊಮರ ನಾ ಕೊಟ್ಟೆ ಉಲುಸೆ ನಿಮಿಗಂದ. ನಾ ಕೊಟ್ಟೆ ಉಲುಸೆ ನಿಮಿಗಂದ. ನಮ್ಮ ಕೊಮರ ನೀ ಕೊಟ್ಟ ಭಿಕ್ಷಾ ನನಗಂದ. ಹೇಳ್ರಿಂದ ಒಬ್ರ ಹೇಳಿದ್ರಿ. ಅಕ್ಕಿಯ ನಿಡನ ನಾಚಾಗ ಮಾರಗೆಯ ಸುತ ಮಾಳಿಗೆ ಮನೆಯವ್ವ. ಮಾರಗೆಯ ಸುತ ಮಾಳಿಗೆ ಮನೆಯವ್ವ. ತಾಯವ್ವ ತಂದು ನೀಡುವ ಮರ್ತುಂಬ. ನಾಟಕ ಮಾಡ್ತೀಯ. ಮಾರಗೆಯ ಸುತ ಮಾಳಿಗೆ ಮನೆಯವ್ವ. ತಾಯವ್ವ ಕಿಯ ನೀಡು ನಮ್ಮ ಕೊಮರಾಗ. ತಾಯವ್ವ ಎಣ್ಣಿಯ ಬಿಡ ನಮ್ಮ 6ನೇ
ಬಂಗಾರದೋವ ಮುಡದಾನೆ ನಮ್ಮ ಕುಮರ ಮಳೆದೇವ ಗರಜೆ ಬರದಾನೆ ನಮ್ಮ ಕುಮರ ಮಳೆದೇವ ಗರಜೆ ನಾಡ ಮಳೆ ಬಂದ ನಾಡ ಗಾಳಿ ಬೀಸಿ ಗವಿ ಮಲನಾಡ ಒಳಿ ಕಟ್ಟೆ ನಾಡ ಗಾಳಿ ಬೀಸಿ ಗವಿ ಮಲನಾಡ ಒಳಿ ಕಟ್ಟೋವ ನಿಮ್ಮ ಬಲ ಬಂದಾನೆ ಮಗ ತೋರೆ ಕಟ್ಟಿಯಾತನೆ ಒತ್ತುಗಳ ನೋಡ್ಯಾನೆ ಆತ ಬೇಕಂದ ಕುದುರೆ ಒತ್ತುಗಳ ನೋಡ್ಯಾನೆ ಹತ್ತಬೇಕಂದ ಕುದುರೆಯ ನಮ್ಮ ಕುಮರ ಪೊಡ ಬಿಸಿ ಮಳೆಯ ಕರದಾನೆ ಒತ್ತುಗಳ ನೋಡ್ಯಾನೆ ಪೊಡ ಬಿಸಿ ಮಳೆಯ ಕರದಾನೆ ಎಳ್ಳೆವ ನೋಡ್ಯಾನೆ ಎರಬೇಕಂದ ಕುದುರೆಯ ಎಳ್ಳೆವ ನೋಡ್ಯಾನೆ ಎರಬೇಕಂದ ಕುದುರೆಯ ನಮ್ಮ ಕುಮರ ಕೈ ಬೀಸಿ ಮಳೆಯ ಕರದಾನೆ ಕುದುರೆಯ ನಮ್ಮ ಕುಮರ ಪೊಡ ಬಿಸಿ ಮಳೆಯ ಮೀಸಿದ್ದಾನೆ ಯಸಂದೆ ಹೂವ ಮುಡುದಾನೆ ಯಸಂದೆ ಹೂವ ಮುಡುದಾನೆ ನಮ್ಮ ಕುಮರ ಸಿಗಲ್ಲಡಲೆ ಮುಡುದಾನೆ ನಮ್ಮ ಕುಮರ ಸಿಗಲ್ಲಡಿಗೆ ಚಂದಗೇಡೆ ನಮ್ಮ ಕುಮರ ದಂಡಿನಾಗಕ್ಕನವ ಬಿಟ್ಟು ಬಂದ ದಂಡಿನಾಗಕ್ಕನವ ಬಿಟ್ಟು ಬಂದ ಮಾದಿಗರ ಅರಳೆಯ ಹೋಗಿ ಉಳಿತಂದ ಮನೆಗೆ ಮಾರೋದ ಜಡಿಯಾಕೆ ಒಲಡಿ ಮೊಸರ ಕಡಿಯಾಕೆ ಮಾರೋದ ಜಡಿಯಾಕೆ ಒಲಡಿ ಮೊಸರ ಕಡಿಯಾಕೆ ಗೌರವ್ವ ಒಲಳ ಮುತ್ತೆ ಉದುರಾವೆ ಗೌರವ್ವ ಒಲಳ ಮುತ್ತೆ ಒಡಾಡ ಮಗನಿಗೆ ಮಾವಿನ ಕೋಲಾಯ ಜೋಡ ಮೊತ್ತವನ ಕಿವಿಯಾಗೆ ಮಾವಿನ ಕೋಲಾಯ ಜೋಡ ಮೊತ್ತವನ ಕಿವಿಯಾಗ ಗೌರವ ನಿನ್ನ ಓಡಾಡ ಮಗನ ಹೆಸರೇಳಿ ಮಗನಿಗೆ ಇವು ಇಬ್ಲಾರು ಒಬ್ರು ಬರ್ರಿ ಅಂದ್ರೆ ಇಬ್ಲಾರು ಅವ್ರ ಹಾಕಿರಿ ನೋಡ್ರಿ ಇದು ನಮ್ಮ ಜೋಕುಮಾರನ ಒಂದು ವಿಶಿಷ್ಟತೆಯನ್ನು ಅವರು ಯಾವ ಥರ ಹೇಳಿದ್ರಂತ ಸುಮಾರು ನೂರಾರು ವರ್ಷಗಳಿಂದ ಇದನ್ನು ಒಂದು ದೇವ್ರಂತನ ಎಲ್ಲರೂ ಪ್ರತಿಯೊಂದು ನಮ್ಮ ಯಾವುದೇ ಜಾತಿ ಜನಾಂಗ ಅಂತಲ್ಲ ಪ್ರತಿಯೊಬ್ಬ ರೈತರಿಗೂ ಒಂದು ದೊಡ್ಡ ವರದಾನ. ಆಮೇಲೆ ಇನ್ನೊಂದೇನಪ್ಪ ಹೇಳೋದಂದ್ರೆ ಎಂಥ ಬರಗಾಲ ಪರಿಸ್ಥಿತಿಯಲ್ಲಿ ಕೂಡ ಒಂದು ತಟ್ಟಂಥ ಮಳೆ ಆಗಿಲ್ಲ ಅಂದ್ರೂ ಕೂಡ ನಮ್ಮ ಜೋಕುಮಾರ ಹೋಗಿ ಸುಮಾರು 7ರಿಂದ 9 ದಿನದೊಳಗಾಗಿ ಬರ್ತೈತಿ. ಅದಕ್ಕೆ ಯಾವುದೇ ಒಂದು ಅನುಮಾನ ಪಡೋದಂತಲ್ಲ. ಯಾಕಂದರೆ ಇವತ್ತು ಒಂದು ಸಾವಿರಾರು ಕೋಟಿ ಖರ್ಚು ಮಾಡಿ ನಾವು ಮಳೆ ಬರ್ಸ್ತೇವೆ ಅಂತಂತಾರೆ. ಆದರೆ ಯಾವುದು ಕೂಡ ಅನಿರೀಕ್ಷಿತ. ಇವತ್ತು ಭೂಮಿ ಮೇಲೆ ಒಬ್ಬ ದೇವ್ರ ಥರನೇ ಇಡೀ ಪ್ರಪಂಚಕ್ಕೆ ನಮ್ಮ ಬಸವಣ್ಣ ದೇವರು ಒಂಥರ ಅನ್ನ ಅಳಿಯೋದಾದರೆ ಇನ್ನೊಂದು ರೀತಿಯಲ್ಲಿ ನಮ್ಮ ಜೋಕುಮಾರ ಅಂತ ಹೇಳ್ತಾ ಇರ್ಬೋದು. ಯಾಕಂದರೆ ನಿಜ ರೂಪದಾಗ ಹೇಳ್ಬೇಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಒಡವುಗಳನ್ನು ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಎಲ್ಲವೂ ಛತ್ರಿ ಆಗಿರ್ಬೋದು, ಆಮೇಲೆ ಒಂದು ತೊಟ್ಲಾಗಿರ್ಬೋದು, ಇವನ್ನೆಲ್ಲ ಯಾರು ಯಾವುದೇ ಕಾರಣಕ್ಕೂ ಕೊಡಲ್ಲ. ಯಾಕಪ್ಪ ಅಂದ್ರೆ ಆ ಒಂದು ಶಕ್ತಿ ಇರೋದಕ್ಕೆ ಕೊಡ್ತಾರೆ. ಒಂದು ಮಕ್ಕಳಾಗದೇ ಇರೋದಾಗಿರ್ಬೋದು, ಒಂದು ಆರೋಗ್ಯದಲ್ಲಿ ಏರುಪೇರು ಆಗಿರ್ಬೋದು, ಪ್ರತಿಯೊಂದನ್ನು ಇವತ್ತು ಸಾಕ್ಷಾತ್ ಶಿವನ ಮಗನೇ ಶಿವನೇ ನಮ್ಮ ಜೋಕುಮಾರ ಇಡೀ ಪ್ರಪಂಚಕ್ಕೆ, ಇಡೀ ನಮ್ಮ ಕರ್ನಾಟಕಕ್ಕೆ ಒಳ್ಳೇದು ಮಾಡಲಿ. ನಮ್ಮ ರೈತರಿಗೆ ಒಂದು ಹುಲಸಾಗಿ ಭಾಳ ಜೋಳ ಆಗಲಿ, ದವಸ ಧಾನ್ಯ ಹೆಚ್ಚಿಗೆ ಆಗಲಿ, ಆ ಪರಮಾತ್ಮ ಎಲ್ಲರಿಗೂ ಕೂಡ ಒಂದು ಒಳ್ಳೇದು ಮಾಡಲಿ. ಅವನ ಆಶೀರ್ವಾದ ಇಡೀ ಜಗತ್ತಿಗೆ ಬೀಳಲಿ. ಯಾಕಂತಂದ್ರೆ ಇವತ್ತು 7ನೇ ದಿವಸ ಆಗಿರೋದ್ರಿಂದ ಇವತ್ತು ಅವನ ಅಂತ್ಯನೂ ಕೂಡ ನಡೀತೈತಿ. ಅಂದರೆ ಒಬ್ಬ ಮನುಷ್ಯ ಹುಟ್ಟಿದಾಗ ಸಾವು ಖಚಿತ ಅನ್ನೋದು, ಹುಟ್ಟು ನಿಶ್ಚಿತ ಸಾವು ಖಚಿತ ಅನ್ನೋದು ಪರಮಾತ್ಮರಿಗೆ ಬಿಟ್ಟಿಲ್ಲ. ನಮ್ಮಂಥ ಮಾನವರು ಒಂದು ಒಳ್ಳೆಯದು ಒಂದು ಕೆಟ್ಟದ್ದು
ಎಲ್ಲದನ್ನ ಯೋಚನೆ ಮಾಡಿ ಒಂದು ಒಳ್ಳೆಯ ದಾರಿಗೆ ನಡೆದ್ರೆ ಭಗವಂತ ಸದಾ ನಮ್ಮ ಜೊತೆಲಿ ಇರ್ತಾನನ್ನೋಕ್ಕೆ ಒಂದು ಸಾಕ್ಷಿನೇ ನಮ್ಮ ಜೋಕುಮಾರ. ಈ ಕಾರ್ಯಕ್ರಮಕ್ಕೆ ಪಾಪ ಎಲ್ಲರೂ ಕೂಡ ಒಂದು ಸಹಕಾರ ಮಾಡಿ ಆ ದೇವ್ರ ಬಗ್ಗೆ ನಮಗೊಂದು ಅನುಮತಿ ಕೊಟ್ಟಿದ್ದಾರೆ ಮಾಡೋಕ್ಕೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ. ನಮಸ್ಕಾರ.